ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟು ಪಿ ಎಮ್ ರಾಹತ್ ಅಂತ ಒಂದು ಸ್ಕೀಮ್ ತಂದೆ. ಏನಪ್ಪ ಈ ಸ್ಕೀಮ್ ಅಂದ್ರೆ ರೋಡ್ ಆಕ್ಸಿಡೆಂಟಲ್ ವಿಕ್ಟಿಮ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋದಂತ. ಯಾವಾಗ ಸ್ಟಾರ್ಟ್ ಮಾಡ್ತಂದ್ರೆ 13/2/2026 ಸ್ಟಾರ್ಟ್ ಮಾಡ್ತು. ಏನಪ್ಪ ಈ ಸ್ಕೀಮ್ ಅಂದ್ರೆ, ಈಗ ಈ ಒಂದು ಟ್ರಕ್ಕು ಒಂದು ಕಾರ್ ಒಂದು ಆಕ್ಸಿಡೆಂಟ್ ಆಯಿತು. ಈಗ ನಮ್ಮ ಜನ ಏನು ಮಾಡ್ತಾರೆ, ಆಕ್ಸಿಡೆಂಟ್ ಆದ ತಕ್ಷಣ ಅವ್ರನ್ನ ಹಾಸ್ಪಿಟಲ್ ಸೇರಿಸೋದೋ ಬೇಡೋ ಅಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ಅವ್ರು ಏನು ಮಾಡ್ಬೇಕು, ನೀವು ಯಾರಾದರೂ ಆಕ್ಸಿಡೆಂಟ್ ಆದವ್ರು ನೋಡಿದ್ರೆ 112 ಅಥವಾ 108 ಕಾಲ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವರೇ ಹಾಸ್ಪಿಟಲ್ಗೆ ಬಂದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಪೊಲೀಸ್ ಅಥೆಂಟಿಕೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಅಥೆಂಟಿಕೇಶನ್ ಅಂದರೆ ಪೊಲೀಸರು ಏನು ನಿಮ್ದು ಡಾಟಾ ಕೇಳಲ್ಲ, ಏನು ನಿಮ್ದು ಹಿನ್ನೆಲೆನೂ ಕೇಳಲ್ಲ. ಅವ್ರದ್ದು ಈಡಾರ್ ಅಂತ ಒಂದು ಅಪ್ಲಿಕೇಶನ್ ಇದನ್ನು ಮಾಡಿದ್ದಾರೆ. ಅದರಲ್ಲಿ ಆಕ್ಸಿಡೆಂಟ್ ಅಂತ ರಿಪೋರ್ಟ್ ಮಾಡ್ಕೊಂಡು ಅವ್ರು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಟ್ರೀಟ್ಮೆಂಟ್ ಆದಮೇಲೆ ಟ್ರೀಟ್ಮೆಂಟ್ದೆಲ್ಲ ಕ್ಲೈಮ್ ಪ್ರೊಸೆಸಿಂಗು ಅದು ಮಾಡ್ತಾರೆ. ಇದ್ರ ಟೋಟಲ್ ಬಿಲ್ಲು ಎಷ್ಟಾಗುತ್ತಪ್ಪ, ಏನು ಖರ್ಚು ಈ ಸ್ಕೀಮ್ದು ಏನಂತಂದರೆ, ಟೋಟಲ್ ಮ್ಯಾಕ್ಸಿಮಮ್ 7 ಡೇಸು 1.5 ಲ್ಯಾಕ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ರೋಡ್ ಆಕ್ಸಿಡೆಂಟಲ್ಲಿ ಯಾರು ವಿಕ್ಟಿಮ್ಸ್ ಇರ್ತಾರಲ್ಲ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ. ಇದು ಪಿ ಎಮ್ ರಾಹತ್ ಸ್ಕೀಮು.